ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು G20 ದೇಶಗಳನ್ನು ಯಾವ ರೀತಿ ನೆನಪಿಡಬೇಕಂತ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನೀವು G20 ದೇಶಗಳಲ್ಲಿ ಎಷ್ಟು ದೇಶಗಳು ಬರ್ತವೆ ಅಂತ ನೆನಪಿಡಬೇಕು. ಮೊದಲು G20 ದೇಶಗಳಲ್ಲಿ ನೋಡಿ ಟೋಟಲ್ ಆಗಿ 19 ದೇಶಗಳು ಹಾಗೂ 2 ಒಕ್ಕೂಟಗಳು ಬರ್ತವೆ, 2 ಯೂನಿಯನ್ಗಳು ಬರ್ತವೆ. ಕರೆಕ್ಟಾ? ಹಾಗಾದ್ರೆ ಈ 19 ದೇಶಗಳು ಮತ್ತು ಈ 2 ಒಕ್ಕೂಟಗಳನ್ನು ಯಾವ ರೀತಿ ನೆನಪಿಟ್ಕೊಳ್ಳೋದು ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನೀವು ಏನು ಮಾಡಬೇಕಂದ್ರೆ G4 ದೇಶಗಳ ಬಗ್ಗೆ ಗೊತ್ತಿರಬೇಕು. ಆಲ್ರೆಡಿ ನಾನು G4 ದೇಶಗಳ ಬಗ್ಗೆ ಯಾವ ರೀತಿ ನೆನಪಿಡ್ಬೇಕಂತ ವಿಡಿಯೋ ಮಾಡಿದ್ದೀನಿ ನೋಡಿ. G4 ದೇಶಗಳಲ್ಲಿ ಎಷ್ಟು ದೇಶ ಇದೆಯಲ್ಲ ಆ ಎಲ್ಲ ದೇಶಗಳು G20 ದೇಶಗಳಲ್ಲಿ ಇವೆ. G4 ದೇಶಗಳು G20 ದೇಶಗಳಲ್ಲಿ ಇವೆ. ಎರಡನೇದು, ಎಲ್ಲ G7 ದೇಶಗಳು ಕೂಡ G20ಯಲ್ಲಿ ಇವೆ. ಹಾಗೂ ಬ್ರಿಕ್ಸ್ ದೇಶಗಳು, ಹಳೆ ಬ್ರಿಕ್ಸ್, ಈಗಿನ ಬ್ರಿಕ್ಸ್ ಅಲ್ಲ, ಓನ್ಲಿ ಬ್ರಿಕ್ಸ್ ದೇಶಗಳು. ಈಗಿನ ಬ್ರಿಕ್ಸ್ ಪ್ಲಸ್ ಆಗಿದೆ, ಅದು ಅಲ್ಲ, ಬ್ರಿಕ್ಸ್ ದೇಶಗಳು ಇದರಲ್ಲಿ ಇವೆ. ನೆಕ್ಸ್ಟ್ ಯಾ ಇಂದ ಕೊನೆಗೊಳ್ಳುವ 4 ದೇಶಗಳಿವೆ. ಯಾ ಇಂದ ಕೊನೆಗೊಳ್ಳುವ 4 ದೇಶಗಳು ಇವೆ. ಹೌದಾ? ಹಾಗಾದರೆ ಈ G4 ದೇಶಗಳನ್ನು ಟ್ರಿಕ್ ಏನಂತ ಹೇಳಿದ್ದೀನಿ ನಿಮಗೆ ನಾನು. G4 ದೇಶಗಳು ಟ್ರಿಕ್ ಏನಂದರೆ JBGB. ಕರೆಕ್ಟಾ? JBGB. ನೆಕ್ಸ್ಟ್ G7 ದೇಶಗಳು ಏನಂತ ಹೇಳಿದ್ದೀನಿ. G7 ದೇಶಗಳು ಜ್ಯೂಸ್ ವಿತ್ GF, ಜ್ಯೂಸ್ ವಿತ್ GF. ಬ್ರಿಕ್ಸ್ ಅಂತಲೇ ಇದೆ, BRICS. ನೆಕ್ಸ್ಟ್ ಯಾ ಇಂದ ಕೊನೆಯ ದೇಶಗಳು. ಇನ್ನು ಉಳಿದ ದೇಶಗಳು ನೀವು ನೆನ್ಪಿಟ್ಕೋಬೇಕು. ಇಷ್ಟು ಬಿಟ್ಟು ಏನು ಉಳಿದ ದೇಶಗಳು ಬರ್ತಾವಲ್ಲ ಅಷ್ಟು ದೇಶ ನೆನ್ಪಿಡಬೇಕು. ಇವಾಗ ನೋಡಿಲಿ, ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. ಈಗ ಇಲ್ಲಿ ನೋಡಿ, ಫಸ್ಟ್ ಇಲ್ಲಿ ನೋಡಿ, ಇಲ್ಲಿ G4 ದೇಶಗಳಲ್ಲಿ ಟೋಟಲ್ 4 ಬರ್ಕೊಂಡ್ರಿ. JBGB. ಜೆ ಅಂದ್ರೆ ಯಾವ್ದು ಹೇಳ್ರಿ? ಜೆ ಅಂದ್ರೆ ಜಪಾನ್. ಒಂದು ದೇಶ ನಮಗೆ ಗೊತ್ತಾಯಿತು, ಜೆ ಅಂದ್ರೆ ಜಪಾನ್. ಜೆ ಅಂದರೆ ಜಪಾನ್. ನೆಕ್ಸ್ಟ್ ಬಿ ಅಂದರೆ ಯಾವ್ದು ನೋಡ್ರಿ? ಬಿ ಅಂದರೆ ಭಾರತ. ನೆಕ್ಸ್ಟ್ ಜಿ ಅಂದರೆ ಜರ್ಮನಿ. ನೆಕ್ಸ್ಟ್ ಬಿ ಅಂದರೆ ಬ್ರೆಜಿಲ್. ಇವು 4 ದೇಶಗಳು G20ಯಲ್ಲಿ ಇವೆ. ಇವು 4 ದೇಶಗಳು G20ಯಲ್ಲಿ, G4ರಲ್ಲಿ ಇವೆ, G20ಯಲ್ಲಿ ಇವೆ. ಈ 20 ದೇಶಗಳಲ್ಲಿ 4 ದೇಶ ನಮಗೆ ಆರಾಮಾಗಿ ನೆನಪಿಡ್ಬೋದು. ನೆಕ್ಸ್ಟ್ ಇಲ್ಲಿ ಜೆ ಇದೆ ನೋಡ್ರಿ. G7 ದೇಶಗಳಲ್ಲಿ, G7 ದೇಶಕ್ಕೆ ಬರ್ರಿ. ಈಗ G7 ದೇಶಗಳಲ್ಲಿ ಜೆ ಇದೆ. G7 ದೇಶಕ್ಕೆ ಜೆ ಆಲ್ರೆಡಿ ಬರ್ಕೊಂಡಿವಿ ನಾವು. ಜಪಾನ್ ಅಂತ ಬರ್ಕೊಂಡು ಇದು ಬರ್ಕೊಳ್ಳೋದು ಬೇಡ. ಜೆ ಆಲ್ರೆಡಿ ಬರ್ಕೊಂಡಿವಿ ನಾವು. ನೆಕ್ಸ್ಟ್ ಯು ಬರ್ಕೊಂಡಿಲ್ಲ ನೋಡ್ರಿ. ಯು ಅಂದರೆ USA, ಅಮೇರಿಕಾ. ಯು ಅಂದರೆ USA, ಅಮೇರಿಕಾ. ನೆಕ್ಸ್ಟ್ ಐ ಅಂದರೆ ಇಟಾಲಿ. ನೆಕ್ಸ್ಟ್ ಸಿ ಅಂದರೆ ಕೆನಡಾ. ನೆಕ್ಸ್ಟ್ ಇ ಅಂದರೆ ಇಂಗ್ಲೆಂಡ್. ನೆಕ್ಸ್ಟ್ ಜಿ ಆಲ್ರೆಡಿ ಬರ್ಕೊಂಡಿವಿ, ಜರ್ಮನಿ, ಬರ್ಕೊಳ್ಳೋದು ಬೇಡ. ಎಫ್ ಅಂದರೆ ಫ್ರಾನ್ಸ್. ನೆಕ್ಸ್ಟ್ ಈಗ ಯಾವ್ದು ನೋಡ್ರಿ. ಈಗ G4 ನೆನ್ಪಿಡೋದು ಗೊತ್ತದ,
G7 ನೆನಪಿಡೋದು ಗೊತ್ತದ. 2 ದೇಶಗಳು ಟೋಟಲಾಗಿ G20ದಾಗ ಅವ. ನೆಕ್ಸ್ಟ್ ಇನ್ನು ಬ್ರಿಕ್ಸ್ ದೇಶಗಳು, ಹಳೆ ಬ್ರಿಕ್ಸ್, ಈಗಿನ ಬ್ರಿಕ್ಸ್ ಪ್ಲಸ್ ಅಲ್ಲ, ಹಳೆ ಬ್ರಿಕ್ಸ್, BRICS, ಇವು ಕೂಡ ಎಲ್ಲ ದೇಶಗಳು G20 ಅವ. ಬಿ ನೋಡ್ರಿ, ಬಿ ಅಂದ್ರೆ ಏನು ಹೇಳ್ರಿ? ಬಿ ಅಂದರೆ ಬ್ರೆಜಿಲ್. ಆಲ್ರೆಡಿ ಬರ್ಕೊಳ್ಳೋದು ಬೇಡ ಇದು. ಬಿ ಆಲ್ರೆಡಿ ಬರ್ಕೊಂಡಿವಿ, ಇದು ಬರ್ಕೊಳ್ಳೋದು ಬೇಡ. ಬಿ ಬರ್ಕೊಳ್ಳೋದು ಬೇಡ. ನೆಕ್ಸ್ಟ್ ಆರ್ ಅಂದ್ರೆ ನೋಡ್ರಿ, ಆರ್ ರಷ್ಯಾ ಬರ್ಕೊಂಡಿಲ್ಲ, ಬರ್ಕೋರಿ ರಷ್ಯಾ. ನೆಕ್ಸ್ಟ್ ಐ ಅಂದರೆ ಇಂಡಿಯಾ, ಆಲ್ರೆಡಿ ಬರ್ಕೊಂಡಿರೋದು, ಭಾರತದ ಬರ್ಕೊಂಡಿವಲ್ಲಿ ಎರಡನೇದು, ಬರ್ಕೊಳ್ಳೋದು ಬೇಡ. ನೆಕ್ಸ್ಟ್ ಸಿ ಅಂದರೆ ಚೀನಾ ಬರ್ಕೊಂಡಿಲ್ಲ, ಬರ್ಕೋರಿ ಚೀನಾ. ನೆಕ್ಸ್ಟ್ ಎಸ್ ಅಂದರೆ ಸೌತ್ ಆಫ್ರಿಕಾ. ಅಬ್ಸರ್ವ್ ಮಾಡಿರಿ ನೀವು, ಈ 12 ದೇಶಗಳು, 20 ದೇಶಗಳಲ್ಲಿ 12 ದೇಶಗಳು, ಈ 12 ದೇಶಗಳು ನಮ್ಗೆ G4, G7 ಮತ್ತು ಬ್ರಿಕ್ಸ್ ದೇಶಗಳಿಂದ ಆರಾಮಾಗಿ ನಾವು ನೆನ್ಪಿಟ್ಕೋಬೋದು. ನೆಕ್ಸ್ಟ್ ಇನ್ನು ನಾಲ್ಕನೇ ನೋಡ್ರಿ, ನಾಲ್ಕನೇ ಹೇಳಿ ನಾನು ನಿಮ್ಗೆ, ಇಂದ ಕೊನೆಗೊಳ್ಳುವ 4 ದೇಶಗಳು ಟೋಟಲಾಗಿ ಅವು ಯಾವ ಅಂತಂದು ಬರ್ಕೊಂಬಿಡಮ್ರಿ. ನೋಡಿರಿ, ಇಂದ ಕೊನೆಗೊಳ್ಳುವ 4 ದೇಶಗಳು 12 ಆಗಿದಾವ. ನೆಕ್ಸ್ಟ್ 13. ಇಂದ ಕೊನೆಗೊಳ್ಳುವ 4 ದೇಶಗಳು ಯಾವ್ಯಾವ ಅಂದರೆ ಆಸ್ಟ್ರೇಲಿಯಾ, ನೋಡ್ರಿ ಇಂದ ಕೊನೆಗೊಳ್ಳುತ್ತೆ ನೋಡ್ರಿ ಇದು ಆಸ್ಟ್ರೇಲಿಯಾ. ನೆಕ್ಸ್ಟ್ ಇಂಡೋನೇಷಿಯಾ, ಇದು ಇಂದ ಕೊನೆಗೊಳ್ಳುತ್ತೆ ನೋಡ್ರಿ. ನೆಕ್ಸ್ಟ್ ಆಸ್ಟ್ರೇಲಿಯಾ, ಇಂಡೋನೇಷಿಯಾ, ಸೌದಿ ಅರೇಬಿಯಾ. ನೆಕ್ಸ್ಟ್ ಇನ್ನೊಂದು ಸೌತ್ ಕೊರಿಯಾ. ಇವೆಲ್ಲ ಇಂದ ಕೊನೆಗೊಳ್ಳುವ 4 ದೇಶಗಳು. ನೀವು ಇನ್ನೊಂದು ಅಬ್ಸರ್ವ್ ಮಾಡಬೇಕು, ನಾರ್ತ್ ಕೊರಿಯಾ ಅಂತ ಬರುತ್ತೆ, ಅದನ್ನು ಇಂದ ಕೊನೆಗೊಳ್ಳುತ್ತೆ, ಅದು ಬರಲ್ಲ. ಸೌತ್ ಕೊರಿಯಾ ನೀವು ಯಾವ ರೀತಿ ನೆನಪಿಡ್ಬೇಕು ಅಂದಿದ್ದಕ್ಕಂದ್ರೆ, ಇಲ್ಲಿ ನೋಡ್ರಿ ಸೌತ್ ಆಫ್ರಿಕಾ ಬಂದದಲ್ಲ, ಸೌತ್ ಆಫ್ರಿಕಾ ಬಂದದಂದ್ರೆ ಸೌತ್ ಕೊರಿಯಾನು ಬರ್ತದೆ, ನೆನಪಿಡಬೇಕು. ಕರೆಕ್ಟಾ? ಇಂದ ಕೊನೆಗೊಳ್ಳುವ 4 ದೇಶಗಳು. ಇನ್ನು ಉಳಿದ ದೇಶಗಳು ನೀವು ಯಾವ್ಯಾವ ನೋಡ್ರಿ, 16 ಅಂದ್ರೆ ಇನ್ನು 3 ದೇಶಗಳು ನೀವು ನೆನಪಿಡಬೇಕು. ಅಂದ್ರೆ ನೀವು ಟೋಟಲಾಗಿ ನೆನಪಿಡಬೇಕಾಗಿದೆ ಎಷ್ಟು ದೇಶಗಳು ಹೇಳ್ರಿ? ಬರೀ 3 ದೇಶಗಳು. ಅವು 3 ದೇಶಗಳು ಯಾವ್ಯಾವ ಹೇಳ್ರಿ? ಅವು 3 ದೇಶಗಳು ಯಾವ್ಯಾವ ಅಂದ್ರೆ, ಒಂದು ಟರ್ಕಿ. ನೆಕ್ಸ್ಟ್ ಅರ್ಜೆಂಟೈನಾ, ಟರ್ಕಿ, ಅರ್ಜೆಂಟೈನಾ, ಮೆಕ್ಸಿಕೋ. ಇಷ್ಟು ನೆನಪಿಟ್ರೆ ಸಾಕು ನೀವು. ಇಷ್ಟು ನೆನಪಿಟ್ರೆ ಟೋಟಲಾಗಿ ನಮ್ಗೆ 19 ದೇಶಗಳು ಅದು. ನೆಕ್ಸ್ಟ್ 2 ಒಕ್ಕೂಟಗಳಿವೆ. 2 ಒಕ್ಕೂಟಗಳು ಯಾವ ಹೇಳ್ರಿ? ಯುರೋಪಿಯನ್ ಒಕ್ಕೂಟ ಹಾಗೂ ಇತ್ತೀಚೆಗೆ ರೀಸೆಂಟಾಗಿ 2023ರಲ್ಲಿ ಆಫ್ರಿಕಾ ಒಕ್ಕೂಟ ಕೂಡ ಇದರ ಭಾಗ ಆಗಿದೆ. ಆಫ್ರಿಕಾ ಒಕ್ಕೂಟ. ಈ ರೀತಿಯಾಗಿ ನೀವು ಟೋಟಲಾಗಿ G20 ದೇಶಗಳನ್ನು ಆರಾಮಾಗಿ ನೆನಪಿಡ್ಬೋದು. ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾನೆ ನಿಮ್ಗೆ, ಯಾವ ರೀತಿ ಕೇಳ್ತಾನಂದ್ರೆ, ಈ ಕೆಳಗಿನವುಗಳಲ್ಲಿ ಯಾವ ದೇಶವು G20ಯಲ್ಲಿ ಇಲ್ಲ ಅಂದ್ರೆ ಎಲ್ಲ ಇದ್ದ ದೇಶಗಳು ಗೊತ್ತಿರ್ಬೇಕು ನಿಮ್ಗೆ. ಈ ರೀತಿ ನೀವು ನೆನಪಿಟ್ಕೊಂಡು ಈ ಟ್ರಿಕ್ ಪ್ರಕಾರ ನೀವು ಆರಾಮಾಗಿ 20 ದೇಶಗಳನ್ನು ಆರಾಮಾಗಿ ನೆನಪಿಟ್ಕೋಬಹುದು. ಧನ್ಯವಾದಗಳು.